ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ನಿನ್ನೆಯಿಂದನೇ ಪ್ರಾರಂಭವಾಗಿದೆ. ನಿನ್ನೆ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ ಹೀಗೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಆದರೆ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಲ್ಲ. ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಅದೇ ರೀತಿಯಾಗಿ ಇಂದು ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ ಜಿಲ್ಲೆಗಳು ಯಾವುವು ಮತ್ತು ಇವತ್ತು ಸುಮಾರು ಅಂದಾಜಿನ ಪ್ರಕಾರ 32 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಒಂದೇ ದಿನದಲ್ಲಿ ದುಡ್ಡನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಪ್ರಾರಂಭವಾದ ಈ ಕಂತು ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಇನ್ನು ಜಮಾ ಆಗೇ ಆಗತ್ತೆ. ಯಾಕಂದ್ರೆ ಕೇವಲ 1 ಅಥವಾ 2 ದಿನಗಳಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಹಾಗಾಗಿ ಈ ಗೃಹಲಕ್ಷ್ಮಿ ದುಡ್ಡು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಬಿಡುಗಡೆ ಆಗಿದ್ದು ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಬನ್ನಿ ಯಾವ್ಯಾವ ಜಿಲ್ಲೆಗಳಿಗೆ ಬರೋದಿದೆ, ಇಂತಹ ಮಹಿಳೆಯರಿಗೆ ಬರುತ್ತೆ ಮತ್ತು ಈಗಾಗಲೇ ಸಾಕಷ್ಟು ಬಯೋಮೆಟ್ರಿಕ್ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಅದು ಯಾತಕ್ಕೆ, ಯಾವ ಕಾರಣಕ್ಕಾಗಿ ಬಯೋಮೆಟ್ರಿಕ್ ಎಲ್ಲ ಗೃಹಲಕ್ಷ್ಮಿಯವರು ಮಾಡಬೇಕು, ಆವಾಗ ಮಾತ್ರ ದುಡ್ಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಆಗ್ತಾನೆ ಇದ್ದಾವೆ. ನೀವು ಪ್ರಾರಂಭದಿಂದಲೂ ಕೂಡ ನೋಡ್ತಾ ಇದ್ದೀರಿ, ಒಂದಲ್ಲ ಒಂದು ಹೊಸ ರೂಲ್ಸ್ ಬರ್ತಾನೆ ಇರುತ್ತೆ, ಅದು ಜಾರಿಗೊಳ್ತಾ ಇರುತ್ತೆ. ಅದರಿಂದ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಕ್ತಾ ಇರ್ತಾರೆ. ಇದೆಲ್ಲವೂ ಕೂಡ ನಡೀತಾನೆ ಬಂದಿದೆ. ಈಗಲೂ ಕೂಡ ಅದೇ ಹಾಡು, ಅದೇ ರಾಗ. ಮತ್ತೆ ಹೊಸ ರೂಲ್ಸ್ ಬಂದಿರತಕ್ಕಂಥದ್ದು ಮತ್ತು ಅದಕ್ಕೆ ಕಾರಣವೂ ಕೂಡ ಇದೆ, ಒಂದು ಬಲವಾದ ಕಾರಣ ಇದೆ. ಹಾಗಾಗಿ ಅದಕ್ಕೆ ಬಯೋಮೆಟ್ರಿಕ್ ಇದು ಅಳವಡಿಸಲಾಗಿದೆ. ಅದು ಯಾತಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಈ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವರ್ಷದಲ್ಲಿ ಕ್ಲಿಯರ್ ಆಗಿರ್ತಕ್ಕಂತಹ ಕಂತು ಅಂದರೆ ಜನವರಿ 28ನೇ ಕಂತಿನ ಹಣ ಮಾತ್ರ ಕ್ಲಿಯರ್ ಆಗಿದೆ. ಅಂದರೆ ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿದೆ. ಅಂದರೆ ಜನವರಿ ತಿಂಗಳ ಹಣ 28ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಆದರೆ 29 ಫೆಬ್ರವರಿ ತಿಂಗಳ ಹಣ ಅದು ಇನ್ನೂ ಹಲವಾರು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಮತ್ತು ತಾಂತ್ರಿಕ ದೋಷ ಕೂಡ ಆಗಿತ್ತು. ಹಾಗಾಗಿ ಎಲ್ಲ ಮಹಿಳೆಯರಿಗೆ ಜಮಾ ಆಗ್ಲಿಕ್ಕೆ ಆಗಲಿಲ್ಲ. ತಾಂತ್ರಿಕ ದೋಷದಿಂದ ಜಮಾ ಆಗಿರಲಿಲ್ಲ. ಅದನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಬೇಕಂದ್ರೆ ಟೈಮ್ ತೆಗೆದುಕೊಳ್ತು. ಈಗ ಮತ್ತೆ ಅದು ರಿಲೀಸ್ ಆಗಿದೆ. ಜೊತೆಗೇನೆ 30ನೇ ಮಾರ್ಚ್ ತಿಂಗಳ ಹಣ, ಹೌದು 30ನೇ ಕಂತು ಮಾರ್ಚ್ ತಿಂಗಳ ಹಣವೂ ಕೂಡ ಬಿಡುಗಡೆ ಆಗಿದೆ. 31ನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಹಣವೂ ಕೂಡ ಇನ್ನು ಮೇಲೆ ಬಿಡುಗಡೆ ಆಗತ್ತೆ. ಸದ್ಯಕ್ಕೆ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗೆ ಈಗ ಬಕ್ರೀದ್ ಹಬ್ಬಕ್ಕೆ ಈಗಾಗಲೇ ಆಲ್ರೆಡಿ ಜಮಾ ಆಗ್ತಾ ಬಂದಿದೆ. ಆ ಬಕ್ರೀದ್ ಹಬ್ಬನು ಕೂಡ ನೀವು ಆಚರಿಸಿದ್ರಿ. ಮತ್ತೆ ಆ ಒಂದು ಬಕ್ರೀದ್ ಹಬ್ಬ ದಿನದಂದೇನೆ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ದಿನಗಳು ಆಗತ್ತೆ. ಒಂದು ಕಂತಿನ ಹಣ ರಿಲೀಸ್ ಆಯ್ತಪ್ಪ ಅಂದ್ರೆ ಸುಮಾರು 10ರಿಂದ 12 ದಿನಗಳ ಕಾಲಾವಕಾಶವನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ದಿಢೀರನೆ ನಿಮ್ಮ ಖಾತೆಗಳಿಗೆ ಒಮ್ಮೆಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ 32 ಲಕ್ಷ ಮಹಿಳೆಯರಿಗಂತೂ ದುಡ್ಡು ಬರ್ತಾ ಇರುವಂಥದ್ದು ಇಂದು ಸುಮಾರು 11 ಜಿಲ್ಲೆಗಳಿಗೆ ಆದರೂ ಬರ್ತಾ ಇದೆ. ಆ ಜಿಲ್ಲೆಗಳನ್ನು ಒಂದಿಷ್ಟು ನಾವು ತಿಳ್ಕೊಳ್ಳೋಣ. ಬನ್ನಿ, ಈ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ. ಯಾಕಂದರೆ ಈ ಒಂದು ಜಿಲ್ಲೆಗಳಿಗೇನೆ ಮೊದಲನೇ ಹಂತದಲ್ಲಿ ದುಡ್ಡು ಬರುತ್ತೆ ಮತ್ತು ಯಾವುದೇ ಕಂತು ರಿಲೀಸ್ ಆದರೂ ಸಹಿತ ಇಲ್ಲಿಯೇ ಹೋಗುತ್ತೆ. ಯಾಕೆ ಅಂತ ಕೇಳೋದಾದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ರಿಲೀಸ್ ಆಯ್ತಪ್ಪ ಹಣಕಾಸು ಇಲಾಖೆಯಿಂದ ಅಂದರೆ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಏನಾಗುತ್ತೆ, ಅದರದೇ ಆದಂತಹ ಕೆಲಸ ಕಾರ್ಯಗಳಿರುವಂತಹ ಕಾರಣಕ್ಕಾಗಿ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸುತ್ತೆ. ಹೀಗಾಗಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ. ಅಲ್ಲಿ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳುತ್ತೆ. ಅದರದೇ ಆದಂತಹ ಎಲ್ಲ ಕೆಲಸ ಕಾರ್ಯಗಳಿರ್ತವೆ. ಅದನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಲಾಗತ್ತೆ. ಅಲ್ಲಿ ಉಳಿದಿರತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಡಿ.ಬಿ.ಟಿ ಟ್ರೆಜರಿಗೆ ಪುಷ್ ಮಾಡಲಾಗತ್ತೆ. ಡಿ.ಬಿ.ಟಿ ಟ್ರೆಜರಿಗೆ ಯಾವಾಗ ಪುಷ್ ಮಾಡ್ತಾರೋ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತವೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ರೀತಿ ಗೃಹಲಕ್ಷ್ಮಿಯಲ್ಲಿ ಪ್ರೊಸೆಸರ್ ಕೂಡ ಇರುತ್ತೆ ಮತ್ತು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತಲ್ಲ, ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಹೀಗಾಗಿ
ಅಲ್ಲಿ ಪ್ರೊಸೆಸರನ್ನು ಮುಗಿಸ್ಕೊಳ್ಳಲಾಗತ್ತೆ. ಸೊ ನಿಮ್ಗೆ ಅರ್ಥ ಆಯ್ತಾ ಅಂತ ಅಂದ್ಕೊಳ್ತೀನಿ. ಯಾಕೆ ಅಲ್ಲಿಯೇ ದುಡ್ಡು ಹೋಗುತ್ತೆ ಮತ್ತು ಅಲ್ಲಿ ತಾಂತ್ರಿಕ ದೋಷ ಆಗುತ್ತಾ ಇಲ್ವಾ ಅಂತ ಅಲ್ಲಿಯೇ ಕಂಡುಹಿಡಿಯಲಾಗತ್ತೆ. ಸೊ ಅದಾದ ಬಳಿಕ ಇನ್ನು ಪ್ರಾರಂಭವಾಗುತ್ತೆ. ಬೆಂಗಳೂರು ನಗರ ಆದಮೇಲೆ ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿಯೂ ಕೂಡ ದುಡ್ಡನ್ನು ಕಳುಹಿಸಲಾಗತ್ತೆ. ಸೊ ಮೊದಲನೇ ಹಂತದಲ್ಲಿ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಬರೋದಿಲ್ಲ ಅಂತೇನಿಲ್ಲ. ಸೊ ಖಂಡಿತವಾಗ್ಲೂ ಬರುತ್ತೆ. ಸೊ ಪ್ರಾರಂಭಿಕ ದಿನಗಳಲ್ಲಿ ಈ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಮತ್ತು ಇವತ್ತು ಕೂಡ ಬರಲಿದೆ. ಸೊ ಬಹಳಷ್ಟು ಮಹಿಳೆಯರು ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀರಿ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸೊ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಸೊ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ಮಹಿಳೆಯರಿಗಲ್ಲ, ಎಲಿಜಿಬಲ್ ಇದ್ದಂಥವರಿಗೆ ಮತ್ತು ಬಯೋಮೆಟ್ರಿಕ್ ಮಾಡಿದಂಥವರಿಗೆ. ಸೊ ಈ ಬಯೋಮೆಟ್ರಿಕ್ ಅಂದರೆ ಏನು, ಯಾಕೆ ಈ ರೀತಿ ಹೊಸ ರೂಲ್ಸನ್ನು ಸರ್ಕಾರ ಮತ್ತೆ ತರ್ತಾ ಇದೆ? ಒಂದಾದ ಮೇಲೆ ಒಂದು ರೂಲ್ಸ್ ತರುತ್ತೆ, ಗೃಹಲಕ್ಷ್ಮಿಯರನ್ನು ಹೊರಗಿಡುತ್ತೆ. ಇನ್ಮೇಲಂತೂ ನಿಮಗೆ ಗೊತ್ತಿರ್ಬೋದು, ಎಲೆಕ್ಷನ್ ಸಮೀಪ ಬಂದ ಹಾಗೆ ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡನ್ನು ಹಾಕಬೇಕಾಗತ್ತೆ ಮತ್ತು ಸರ್ಕಾರ ಕೊಡೋದು ಕೂಡ. ಹಾಗಾದರೆ ಆ ದುಡ್ಡನ್ನು ಕಳ್ಕೊಳ್ತೀರಾ? ಖಂಡಿತವಾಗ್ಲೂ ಕಳ್ಕೊಳ್ಬೇಡಿ. ಬನ್ನಿ ಸ್ನೇಹಿತರೆ, ಆ ಬಯೋಮೆಟ್ರಿಕ್ ಬಗ್ಗೆ ಒಂದಿಷ್ಟು ನೋಡೋದಾದರೆ ಸ್ನೇಹಿತರೆ, ಬಯೋಮೆಟ್ರಿಕ್ನಲ್ಲಿ ಯಾವ ರೀತಿಯಾಗಿ ಇದೆ ಅಂದರೆ, ಈಗ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು. ಅಂದರೆ ಗೃಹಲಕ್ಷ್ಮಿಯರು, ಮುಖ್ಯಸ್ಥಿಯರು ಸುಮಾರು 2 ಲಕ್ಷ ಮಹಿಳೆಯರು ತೀರಿ ಹೋಗಿದಾರಂತೆ. ಆದರೂ ಸಹಿತ ಮೃತಪಟ್ಟವರ ಅಕೌಂಟ್ಗಳಿಗೆ ತಲಾ ಪ್ರತಿಯೊಂದು ಕಂತಿನಲ್ಲಿ 2,000ದಂತೆ ಜಮಾ ಆಗ್ತಾನೆ ಹೋಗ್ತಾ ಇದೆ ಅಂತೆ. ಸೊ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಲ್ಲ, ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗಿಲ್ಲ, ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಈಗೆಲ್ಲ ಗಣತಿಯಕಾರ SIR ಪ್ರಕ್ರಿಯೆ ಇದೆಲ್ಲವೂ ಕೂಡ ನಡೀತಾ ಇದೆ. ಇದರಿಂದ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೂಡ ಹೊಂಟಿದೆ. ಆದರೆ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇರುವಂಥವ್ರು ಬಹಳಷ್ಟು ಜನ ಅಂತ ಸರ್ಕಾರ ಎಚ್ಚೆತ್ಕೊಂಡು ಬಯೋಮೆಟ್ರಿಕನ್ನು ಇಟ್ಟಿದ್ದಾರೆ. ಸೊ ಬಯೋಮೆಟ್ರಿಕ್ ನೀವು ಮಾಡಿದ್ದೇ ಆದರೆ ನಿಮಗೆ ನೀವು ಬದುಕಿದ್ದೀರಾ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕನ್ಫರ್ಮ್ ಆದಂಗೆ ಆಗುತ್ತೆ. ಇದು ಪ್ರತಿ ತಿಂಗಳು ಮಾಡಬೇಕು ಅಥವಾ ಪ್ರತಿ ಕಂತಿನಲ್ಲಿ ಮಾಡಬೇಕಂತೇನಿಲ್ಲ. ನೀವು ಒಂದು ಸಾರಿ ಮಾಡಿದ್ರೆ ಸಾಕು. ಈ ಸಂದರ್ಭದಲ್ಲಿ ನೀವು ಮುಗಿದೋಯ್ತು. ಸೊ ಕಂಟಿನ್ಯೂ ಆಗಿ ದುಡ್ಡು ಬರುತ್ತೆ. ಮತ್ತು ಮುಂದೆ ಯಾವಾಗ ಹೇಳ್ತಾರೆ ನೋಡಬೇಕು. ಆದರೆ ಈಗ ಸದ್ಯದಲ್ಲಂತೂ ಹೇಳೋದಿಲ್ಲ. ಸುಮಾರು 1 ವರ್ಷ ಆದಮೇಲೆ ಅಥವಾ ಈ ಫೀಲ್ಡ್ ಆದಮೇಲೆ ಹೇಳಬಹುದು. ಆದರೆ ಸದ್ಯಕ್ಕೆ ಬಯೋಮೆಟ್ರಿಕ್ ಮಾಡೋದು ಅತಿ ಅವಶ್ಯಕ ಆಗಿದೆ. ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದು ಅವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿಲ್ಲ, ತೀರಿ ಹೋಗಿದಾರಂತ. ಅವರ ದುಡ್ಡು ಹೋಗಬಾರ್ದಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಲ್ಲ, ಹಾಗೆ ದುಡ್ಡನ್ನು ಜಮಾ ಮಾಡ್ತಾ ಬಂದಿದೆ. ಮತ್ತು ಇವರು ಕೂಡ ದುಡ್ಡನ್ನು ಪಡ್ಕೊಳ್ತಾ ATM ಅಥವಾ ಆ ಒಂದು ಮೃತಪಟ್ಟವರ ಮೊಬೈಲ್ನಲ್ಲಿ ಫೋನ್ಪೇ ಇರುತ್ತೆ, ಅದರಿಂದನೇ ದುಡ್ಡನ್ನು ಬಳಕೆ ಮಾಡುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿ ದುಡ್ಡನ್ನು ಲಾಭ ಪಡಿತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇದೆ ಬಯೋಮೆಟ್ರಿಕ್ ಮಾಡಿ ಅಂತ. ಜೀವಂತ ಇದ್ದರೆ ಮಾತ್ರ ಬಯೋಮೆಟ್ರಿಕ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇದು ಒಂದು ಒಳ್ಳೆಯ ಉಪಾಯವನ್ನು ಸರ್ಕಾರ ಹುಡುಕಾಡಿಕೊಂಡಿದೆ. ಯಾರು ಬದುಕಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಮಾತ್ರ ದುಡ್ಡು. ಸೊ ಇದನ್ನು ನೀವು ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ. ಹಾಗಾದರೆ ಬಯೋಮೆಟ್ರಿಕ್ ಎಲ್ಲಿ ಮಾಡೋದು ಅನ್ನುವಂಥದ್ದನ್ನು ಸದ್ಯಕ್ಕೆ ಇನ್ಫಾರ್ಮೇಷನ್ ಈಗ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಲ್ಲ, ಅಲ್ಲಿಯೇ ಹೋಗಿ ನೀವು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಸದ್ಯದಲ್ಲಿನೇ ಬಿಡುಗಡೆ ಮಾಡ್ತೀವಿ ಅಂತ ಅಫಿಸಿಯಲ್ ಆಗಿ ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಕಾಯ್ದು ನೋಡೋಣ. ಸೊ ನಿಮಗೆ ಈಗಂತೂ ದುಡ್ಡು ಬರ್ತಾ ಇದೆ. ಇನ್ನು ಕೆಲವೊಂದಷ್ಟು ದಿನಗಳಲ್ಲಿ ಮಾಡುವಂತಹ ಅವಕಾಶ ಮಾಡಿಕೊಟ್ಬಿಡ್ತಾರೆ. ಸೊ ಆವಾಗ ನೀವು ಮಾಡಿ ದುಡ್ಡನ್ನು ಮತ್ತೆ ಕಂಟಿನ್ಯೂ ಆಗಿ ಪಡ್ಕೊಳ್ಬಹುದು. ಮತ್ತು ಇದು ಫಿಕ್ಸ್ ಬಯೋಮೆಟ್ರಿಕ್ ಮಾಡಲೇಬೇಕಂತ ಹೇಳ್ಬಿಟ್ಟು ಸರ್ಕಾರ ಹೇಳಿಬಿಟ್ಟಿದೆ. ಓಕೆನಾ? ಯಾಕಂದ್ರೆ ಬಹಳಷ್ಟು ನಷ್ಟ ಆಗ್ತಾ ಇದೆ. ಸರ್ಕಾರ ತೀರಿ ಹೋಗಿದ್ರು ಸಹಿತ ದುಡ್ಡನ್ನು ಕೊಡೋದು ಇದು ಮತ್ತೆ ಸರ್ಕಾರಕ್ಕೆ ವಿರುದ್ಧನೇ ಅಲ್ವಾ? ಸೊ ಹಾಗಾಗಿ ಒಂದು ಒಳ್ಳೆಯ ಉಪಾಯವನ್ನು ಮಾಡಿದೆ. ಅದರಿಂದ ನೀವು ಬಯೋಮೆಟ್ರಿಕ್ ಮಾಡಿಕೊಂಡು ದುಡ್ಡನ್ನು ಪಡ್ಕೊಳ್ಬಹುದು. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.